ನಿಮಗೆ ಏನು ಬೇಡಿದ್ದು ಕೊಡ್ತೀವಿ ರೀ. ಇದರೊಳಗೆ 10 ಅಂದ್ರೆ ಇದು 3,000 ಮ್ಯಾಗ ಐತ್ರಿ ಕಿಮ್ಮತ್ತ. ನಮ್ಮ ಕಡೆ ಬರೀ ಈಗ ಫಸ್ಟಿಗೆ ಹಚ್ಚಿದ್ರೆ ಎಟ್ಟದ್ರ ರೊಕ್ಕ ಇಲ್ಲೇ ಗಾಡಿ ಕರ್ತೀನಿ ಫಸ್ಟಿಗೆ ಇರ್ಲಿಕ್ಕೆ 100 ರೂಪಾಯಿ ಕೊಟ್ಟಾರ. ನೋಡ್ರಿ ಆಡ ತಳಕ್ಕೆ ಚಂದಾಗೆ ಎರಡು ಆಡ್ಲತ್ತಾರ ನೋಡ್ರಿ. ಹೊಸ 2 ಮಂದಿ ಸಣ್ಣ ಚುಕೊಳಪ್ಲೆ ಆಡತ್ತಾರೆ ನೋಡ್ರಿ ಇಲ್ಲಿ ಇವಾಗ ಉಳ್ಳಾಗಡ್ಡಿ ಹೋಳಿಟ್ಕೊಂಡಿವಲ್ಲ ಉದ್ದುದ್ದಾಗಿ ಅವು ಉಳ್ಳಾಗಡ್ಡಿ ಹಾಕ್ಲಾಗತ್ತಿ ನೋಡ್ರಿ. ಇವಾಗ ಉದ್ದುದ್ದೇ ಹೋಗಿ ಅದ್ರ ಕಡೆಗೆ ಉದ್ದುದ್ದು ಹೊಳ್ಕೊಂಡಿನಿ. ಇವಾಗ ಇದಕ್ಕೊಂದು ಸ್ವಲ್ಪ ಕಡಿಪತ್ತ ಇಟ್ಟು ಹಾಕೊಳ್ಳೋಣ್ರಿ. ಇದೆಲ್ಲ ಕೆಂಪಗಾಗ್ಬಿಡೋಣ. ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಮುಂಜಾನೆ 7 ಗಂಟೆಗೆ ಐತೆ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನೋಡ್ರಿ ನಾ ಮುಂಜಾನೆ ಎದ್ದು ಜಳಕ ಮಾಡಿ ಚಹಾ ಇಟ್ಟೀನಿ. ಇವಾಗ ನೋಡ್ರಿ ಇಲ್ಲಿ ಚಹಾ ಇಟ್ಟೀನಿ. ಚಹಾ ಕುದಿಯಾಗತ್ತದ. ಹಾಲಿನ ಪ್ಯಾಕೆಟ ತೊಗೊಂಬಂದಾರ. ಇವಾಗ ಹಾಲು ಹಾಕ್ಬೇಕ್ರಿ. ಇದಕ್ಕೆ ರಾಣ ರಾಧಿಕಾ ಎಲ್ಲರೂ ಜಳಕ ಮಾಡ್ಯಾರ್ರಿ. ನಾ ಆಯಿ ಅತ್ತ ಯಾರು ಮಾಡಿಲ್ಲ, ಅವರು ಮಾಡಾಕತ್ತಾರ್ರಿ. ಇವಾಗ ಚಹಾ ಮಾಡಿ ಚಹಾ ಕುಡಿದು ಒಂದು ಜರ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕನ್ನತ್ತೀನಿ ರೀ. ಇವತ್ತು ಚಪಾತಿ ಬದ್ನಿಕಾಯಿ ಪಲ್ಯ ಇವತ್ತು ಯಾಕಂದ್ರೆ ಅಮಾಸೆ ಅದಲ್ರಿ, ಅದಕ್ಕೆ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಅಮಾಸೆ ದಿನ ರೊಟ್ಟಿ ಬಡಲ್ಲಲ್ರಿ, ಅದಕ್ಕೆ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಬರ್ರಿ ಒಂದು ಜರ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡೋಣಂತ. ಫಸ್ಟ್ ಎಲ್ಲರೂ ಚಹಾ ಕುಡಿಯೋಣ ಬರ್ರಿ. ನೋಡ್ರಿ ಇಲ್ಲಿ ಇವಾಗ ಟಮಾಟಿ ಉಳ್ಳಾಗಡ್ಡಿ ಬದ್ನಿಕಾಯಿ ತೊಗೊಂಡಿನಿ ಹೋಳ್ಕೋಬೇಕಂತೇಳಿ. ಮತ್ತು ಪಲ್ಯ ಮಾಡಕ್ಕೆ ಬೇಕಲ್ರಿ, ಅದಕ್ಕೆ ನೀರು ತೊಗೊಂಡೀನಿ ರೀ. ಹೋಳೋಳಿ ನೀರ್ನಾಗ ಹಾಕ್ಬೇಕಂತೇಳಿ ಮೊದಲ ಬದ್ನಿಕಾಯಿ ಹೊಳ್ಕೊಂಡು ಇಟ್ಕೋತೀನಿ ರೀ. ಆಮೇಲೆ ಟಮಾಟಿ ಉಳ್ಳಾಗಡ್ಡಿ ತೊಳ್ಕೊಂಡು ಹೊಳ್ಕೊತೀನಿ. ಫಸ್ಟ್ ಇವಾಗ ಬದ್ನಿಕಾಯಿ ಹೊಳ್ಕೊತೀನಿ ರೀ. ಯಾಕಂದ್ರೆ ಬದ್ನಿಕಾಯಿ ಒಗರಿದ್ದು ಅಂದ್ರೆ ನೀರನ್ನ ಹಾಕಿಟ್ಟೆ ಅಂದ್ರೆ ಒಗರು ಬಿಡ್ತಾವ ಅಂಥೇಳಿ ನೀರು ತೊಗೊಂಡೀನಿ ರೀ. ಬದ್ನಿಕಾಯಿಗೆ ಸಣ್ಣದಾಗಿ ಹೊಳ್ಕೊತೀನಿ ರೀ. ಅಷ್ಟೇ ಒಂದು ಸ್ವಲ್ಪ ಅಷ್ಟೇ ಅಳಸ್ ನಮ್ಮನ್ನು ಮಾಡ್ತೀನಿ ರೀ. ಅಷ್ಟೇ ಮೀಡಿಯಮ್ದಾಗ ಚಪಾತಿಯಾಗ ಹಚ್ಕೊಂಡು ಉಣ್ಣಂಗೆ. ಇದಿಷ್ಟು ಬದ್ನಿಕಾಯಿ ಪಲ್ಯ ಮಾಡಿ ಒಂದಷ್ಟು ಚಪಾತಿ ಮಾಡಿಬಿಡ್ತೀನಿ ರೀ. ಆಯಿತು. ಚಂಜಿ ಮಾಡಿದಿಟ್ಟು ಸಾರು ಉಳ್ದದ, ಅದೇ ಸಾರ್ದಾಗ ಒಂದು ಜರ ಅನ್ನ ಮಾಡ್ತೀನಿ. ನಿನ್ನೆ ಬದ್ನಿಕಾಯಿ ಬಂದೀವ್ರಿ. ಆಯ್ತು ತೊಗೊಂಡಾಳ ಬದ್ನಿಕಾಯಿ. ಅದಕ್ಕದೇ ಇನ್ನು ಎಳಕ್ಕದವು ಬದ್ನಿಕಾಯಿ. ನೋಡ್ರಿ ಇನ್ನು ಎಷ್ಟು ಎಳಕವ ಅಂತೇಳಿ ಸಣ್ಣ 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 ತೊಗೊಂಡಾಳ್ರಿ ಆಯಿ. ನೋಡ್ರಿ ಇಲ್ಲಿ ಟಮಾಟಿ ಉಳ್ಳಾಗಡ್ಡಿ ತೊಳ್ಕೊಂಡು ಹೋಳಿಟ್ಕೊಂಡಿನಿ. ಆಮೇಲೆ ಇಲ್ಲಿ ನೋಡ್ರಿ ನೀರಷ್ಟು ಕರ್ಗಾಗ್ಯಾವ ಅಂತೇಳಿ ಇವು ಅಷ್ಟು ನೀರು ಕರ್ಗಾಗ್ಯವು. ಬದ್ನಿಕಾಯಿ ಒಗರು ನೋಡ್ರಿ, ಇವು ಬದ್ನಿಕಾಯಿ ಒಗರು ಬಿಡ್ತಂದ್ರೆ ನೀರು ಕರ್ಗಾಗ್ಬಿಡ್ತಾವು. ಇವಾಗ ಬರ್ರಿ ಇದೆಷ್ಟು ಒಣಗಿ ಪಾಣೆ ಹೊಡ್ಕೊಳ್ಳೋಣ. ಆಮೇಲೆ ಶೇಂಗಾ ಕುಟ್ಟ ಮಿಕ್ಸರ್ಗೆ ಹಾಕಿಟ್ಕೊಂಡು ನೋಡ್ರಿ. ಸಣ್ಣ ಪುಡಿ ಮಾಡಿ ಇಟ್ಕೊಂಡಿನಿ. ಒಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕಲಕ್ಕ ಶೇಂಗಾ ಬೀಜ ಇದ್ದಿತ್ತಿಲ್ಲಲ್ರಿ, ಅದಕ್ಕೆ ತೊಗೊಂಡು ಬಂದೀನಿ. ತೊಗೊಂಡು ಬಂದು ಹಾಕಿಟ್ಟಿನಿ. ಬರ್ರಿ ಇವಾಗ ಒಣಗಿ ಪಾಣೆ ಹೊಡ್ಯಾನಂತ. ಇಲ್ಲಿ ಒಣಗಿ ಪಾಣೆ ಹೊಡ್ಯಾಕ ಬೊಗೊಂಡಿಟ್ಟಿನಿ. ಇವಾಗ ಇದಕ್ಕೆ ಇವಾಗ ಎಣ್ಣೆ ಹಾಕೋತೀನಿ ರೀ. ಇಲ್ಲಿ ನೋಡ್ರಿ ಗುಂಡ್ಗೆಂದು ಎಣ್ಣೆ ಹಾಕೊಳಗತ್ತೀನಿ. ಇದು ಮನೆ ಬಜ್ಜಿ ಮಾಡಿನಲ್ರಿ, ಅದು ಎಣ್ಣೆ ಕಡಿಗೆ ಇಟ್ಕೊಂಡಿನಿ ರೀ. ಯಾಕಂದ್ರೆ ಎಲ್ಲ ಎಣ್ಣೆಗೆ ಮಿಕ್ಸ್ ಆಗ್ತದಂತೇಳಿ ದೀಪ ಹಚ್ಚೋದಿರ್ತದಲ್ರಿ, ಅದಕ್ಕೆ ಆ ಎಣ್ಣೆಗೆ ಹಾಕಲಿಲ್ಲ. ಇದು ಎಣ್ಣೆ ಕಡಿಗೆ ಇಟ್ಟಿನ ಅಡುಗೆಗೆ ಹಾಕ್ಲಿಕ್ಕೆ ಬರ್ತದಂತೇಳಿ. ಇದಕ್ಕೆ ಎಣ್ಣೆ ಕಾವಾಗನ ಫಸ್ಟ್ ಇವಾಗ ನಾವು ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಗದು ಅಂದ್ರೆ ಆಮೇಲೆ ಟಮಾಟೆ ಹಾಕೊಳ್ಳೋಣ. ನೋಡ್ರಿ ಇಲ್ಲಿ ಇವಾಗ ಉಳ್ಳಾಗಡ್ಡಿ ಹೋಳಿಟ್ಕೊಂಡಿವಲ್ಲ ಉದ್ದುದ್ದಾಗಿ ಅವು ಉಳ್ಳಾಗಡ್ಡಿ ಹಾಕ್ಲಾಗತ್ತಿ ನೋಡ್ರಿ. ಇವಾಗ ಉದ್ದುದ್ದೇ ಹೋಗ್ಬೇಕಲ್ರಿ ಬದ್ನಿಕಾಯಿಗೆ. ಎಲ್ಲರೂ ಉದ್ದುದ್ದೇ ಹೋಗ್ಕೋತಾರ. ಬದ್ನಿಕಾಯಿಗೆ ಉದ್ದುದ್ದೇ ಚಂದ, ಅದಕ್ಕೆ ಉದ್ದುದ್ದು ಹೊಳ್ಕೊಂಡಿನಿ. ಸಣ್ಣ ಆಗನ ಬದ್ನಿಕಾಯಿ ಚಂದ ಆಗಲ್ರಿ, ಅದ್ರ ಕಡೆಗೆ ಉದ್ದುದ್ದು ಹೊಳ್ಕೊಂಡಿನಿ. ಇವಾಗ ಇದಕ್ಕೆ ಕೆಂಪಗೆ ಹುರ್ಕೊಳ್ಳೋಣ ರೀ. ಎಣ್ಣೆಗೆ ಫ್ರೈ ಮಾಡೋಣ. ಕೆಂಪಗಾದ ಬಳಿಕ ಇದಕ್ಕೆ ಟಮಾಟೆ ಹಾಕೊಳ್ಳೋಣ ರೀ. ಯಾಕಂದ್ರೆ ಟಮಾಟಿ ಮೆತ್ತಗಿರ್ತಾವಲ್ರಿ, ಅದಕ್ಕಲ್ಲಿಗೆ ಟಮಾಟಿ ಆಮೇಲೆ ಹಾಕೊಳ್ಳೋಣ. ಜಲ್ದಿ ಮೆತ್ತಗಾಗ್ಬಿಡ್ತಾವೆ, ಅದಕ್ಕಲ್ಲಿಗೆ ಆಮೇಲೆ ಹಾಕೊಳ್ಳೋಣ ರೀ ಅವಕ್ಕೆ. ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಕೆಂಪಗಾದು. ಇವಾಗ ಟಮಾಟೆ ಹಾಕೋತೀನಿ ರೀ.
ಟಮಾಟೆ ಒಂದು ಸ್ವಲ್ಪ ಎಣ್ಣೆಗೆ ಕರ್ಗನ ಆಮೇಲೆ ಇದಕ್ಕೆ ಖಾರ ಅರಿಶಿನ ಹಾಕೊಳ್ಳೋಣ್ರಿ. ಅರಿಶಿನ ಹಾಕ್ಕೊಂಡು ನಾವು ಏನು ಬದ್ನಿಕಾಯಿ ಹೋಳು ಇಟ್ಕೊಂಡಿದ್ದಲ್ಲ ಅದು ಹಾಕೊಂಡ್ಬಿಡಮತ್ರಿ. ಇನ್ನು ಚಪಾತಿ ಮಾಡ್ಬೇಕ್ರಿ, ಹಿಟ್ಟನ್ನ ಹಾಕೊಂಡು ಚಪಾತಿ ಮಾಡ್ಬೇಕಿನ್ನ ಲೇಟ್ ಆಗ್ತದ್ರಿ. ಯಾರು ದೌಂತಿಗೆ ಹೋಗ್ತಾರೆ ಅವ್ರಿಗೆ ದೌಂತಿಗೆ ಹೋಗೋಕ್ಕೆ ಲೇಟ್ ಆಗ್ತದೆ. ಮತ್ತು ಇದಕ್ಕೊಂದು ಸ್ವಲ್ಪ ಕಡಿಪತ್ತ ಹಿಟ್ಟು ಹಾಕೊಳ್ಳೋಣ್ರಿ. ಇದೆಲ್ಲ ಕೆಂಪಗಾಗ್ಬಿಡೋಣ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ್ರಿ. ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ಅರಿಶಿನ ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ಅರಿಶಿನ ಹಾಕಿವಲ್ರಿ, ಇವಾಗ ಖಾರ ಹಾಕೊಳ್ಳೋಣ್ರಿ. ಒಂದು ಜರ ನೋಡ್ರಿ ಇಷ್ಟು ಖಾರ ಹಾಕ್ಕೊಳತ್ತೀನಿ. ನಮ್ಗೆ ಎಷ್ಟು ಹತ್ತದ ಅಂದಾಜ್ ಮೇಲೆ ಹಾಕ್ಕೊಂಡಿನಿ ರೀ. ಇದಕ್ಕೆಲ್ಲ ಇವಾಗ ಮಿಕ್ಸ್ ಮಾಡಮ್ರಿ. ಅಷ್ಟು ಖಾರ ಎಲ್ಲ ಒಂದು ಕಡೆ ಕೂತಿರ್ತದಲ್ರಿ ಗಂಟಾಗಿ, ಅದೆಲ್ಲ ಎಣ್ಣೆ ಕರ್ಗಂಗೆ ಎಲ್ಲ ಕಡೆ ಮಿಕ್ಸ್ ಮಾಡಿ ಇವಾಗ ಬದ್ನಿಕಾಯಿ ಏನು ಹೋಳು ಇಟ್ಕೊಂಡಿವಲ್ರಿ ಬದ್ನಿಕಾಯಿ ಹಾಕ್ಕೊಳಂಬರ್ರಿ. ಇವಾಗ ನೋಡ್ರಿ ಇವಾಗ ಬದ್ನಿಕಾಯಿ ಹಾಕ್ಕೊಳಕತ್ತೀನಿ. ಬದ್ನಿಕಾಯಿ ಎಲ್ಲ ಹೋಳಿ ತೊಳ್ಕೊಂಡು ಇಟ್ಕೊಂಡಿವಲ್ರಿ ನೀರನ್ನ ಹಾಕಿ. ಬದ್ನಿಕಾಯಿ ಏನು ಒಗರು ಇರ್ತಾವಲ್ರಿ, ಒಗರೆಲ್ಲ ಬಿಟ್ಟು ನೀರೆಲ್ಲ ಕರ್ಗಾಗ್ಬಿಟ್ಟದ ನೋಡ್ರಿ ಇಲ್ಲಿ. ನೋಡ್ರಿ ಇವಾಗ ಅಷ್ಟು ಹಾಕಿನಿ. ಇವಾಗ ಇದಕ್ಕೆ ತಿರುಗಾಡನ್ರಿ. ತಿರುಬೇಡಿ ಶೇಂಗಾ ಕುಟ್ಟ ಮ್ಯಾಲೆ ಹಾಕನ್ರಿ. ಎಲ್ಲ ಕಡೆ ತಿರುಗಾಡ್ಕೊಳಕ ಈಗ ಹಾಕಿದೆ ಅಂದ್ರೆ ಒತ್ತಟೆ ಆಗ್ಬಿಡ್ತದ್ರಿ ಶೇಂಗಾ ಕುಟ್ಟ. ಪಾಣ್ಯದಾಗ ಹಾಕಿದೆ ಅಂದ್ರೆ ಎಲ್ಲ ತಳಗೆ ಹತ್ಕೊಂಡ್ಬಿಡ್ತೈತ್ರಿ ಶೇಂಗಾ ಕುಟ್ಟ ಎಲ್ಲ ಬದ್ನಿಕಾಯಿಗೆ ಹತ್ತಿದ್ದಿಲ್ಲ. ಮ್ಯಾಲೆ ಹಾಕಿದೆ ಅಂದ್ರೆ ಎಲ್ಲ ಕಡೆ ಆಗ್ತದಂತೇಳಿ ಅದಕ್ಕೆಲ್ಲ ಮ್ಯಾಲೆ ಹಾಕ್ಬೇಕಂತೇಳಿ ಬಿಟ್ಟಿನಿ ರೀ. ಇವಾಗ ಒಂದು ಜರ ಉಪ್ಪು ಹಾಕನ್ರಿ ಇದಕ್ಕೆ. ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಕೈದಿಂದ ಹಾಕ್ತೀನಲ್ಲ ಜಾಸ್ತಿ ಅನಿಸ್ತದೆ ನಿಮ್ಗೆ. ನಾ ಅಂದಾಜು ಮೇಲೆ ನಮ್ಗೆ ಎಷ್ಟು ಹತ್ತದ ಅಷ್ಟೇ ಹಾಕೊಳಕತ್ತೀನಿ ರೀ, ಜಾಸ್ತಿ ಹಾಕೊಳಕತ್ತಿಲ್ಲ. ಇವಾಗ ಉಪ್ಪು ಹಾಕಿದೆ. ಇವಾಗ ಉಪ್ಪು ಹಾಕಿ ಎಲ್ಲ ಕಡೆ ತಿರುಗಾಡ್ತೀನಿ ರೀ. ಮತ್ತು ಉಪ್ಪಿಂದಿಂದ ನೀರು ಬೆಸಿತದ್ರಿ ಬದ್ನಿಕಾಯಿಗೆ. ಮತ್ತು ನೀರು ಬಿಡ್ತದಲ್ರಿ, ಉಪ್ಪು ಕರಗ ಬಳಕ ನೀರು ಬಿಡ್ತದ. ಇವಾಗ ಶೇಂಗಾ ಕುಟ್ಟ ಹಾಕೊಳ್ಳೋಣ್ರಿ ಅದಕ್ಕೆ. ನೋಡ್ರಿ ಇವಾಗ ಶೇಂಗಾ ಪುಡಿ ಹಾಕ್ಕೊಳಕತ್ತೀನಿ. ಮಿಕ್ಸರ್ಗೆ ಸಣ್ಣ ಹಾಕೊಂಡು ಇಟ್ಕೊಂಡಿನಿ ರೀ. ಹಾಕಿ ತಿರುವಾಡಿ ನಮ್ಗೆ ಒಂದು ಸ್ವಲ್ಪ ಅಳಸ್ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಅಳಸ್ ಬ್ಯಾಡಾಗಿತ್ತಂದ್ರೆ ಅಷ್ಟೇ ಮೀಡಿಯಮ್ದಾಗ ನೀರು ಹಾಕಿ ಅದಕ್ಕೆ ತಿರುವಾಡಿ ಇಟ್ಟು ಬರ್ತೀನಿ ರೀ. ಶೇಂಗಾ ಕುಟ್ಟ ಮ್ಯಾಲೆ ಹಾಕೋಣ ನೋಡ್ರಿ ಎಲ್ಲ ಕಡೆ ಹ್ಯಾಂಗೆ ಮಿಕ್ಸ್ ಆಯ್ತು ಅಂತೇಳಿ. ಅದೇ ನಾವು ಪಾಣದ ಹಾಕಿದೆ ಅಂದ್ರೆ ಒತ್ತಾಟೆ ಕೂತು ಬಿಡ್ತೈತೆ ರೀ ಗಂಟು ಗಂಟಾಗಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ನೀರು ಹಾಕಿ ಒಂದೇ ಉಗ್ದಾಗ ಕುದಿಬೇಕ್ರಿ, ಇಲ್ಲಿಕಂದ್ರೆ ಬದ್ನಿಕಾಯಿ ಭಾಳ ಮೆತ್ತಗಾಗ್ಬಿಡ್ತಾವೆ. ಒಂದಿಷ್ಟು ನೀರು ಹಾಕ್ಲಾಗತ್ತೀನಿ ನೋಡ್ರಿ. ಅಷ್ಟೇ ಚಪಾತ್ಯಾಗ ಹಚ್ಕೊಂಡು ಉಣಂಗೆ ಹಾಕ್ಲಾಗತ್ತೀನಿ ರೀ, ಭಾಳ ಹಾಕಂಗಿಲ್ಲ. ಚಪಾತ್ಯಾಗ ಹಚ್ಕೊಂಡು ಉಣಂಗೆ, ಯಾಕಂದ್ರೆ ಚಪಾತಿ ಮಾಡ್ತೀನಲ್ರಿ ಅದಕ್ಕೆ ಚಪಾತಿಗೆ ಅಷ್ಟೇ ಹಚ್ಕೊಂಡು ಉಣಂಗೆ ಮಾಡ್ಕೊಳ್ತೀನಿ. ಅಂದಾಗ ಬ್ಯಾಳೆ ಸಾರು ಅದ್ರಿ ರಾತ್ರಿದು, ಅದಕ್ಕೆಲ್ಲಗೆ ಇದು ಭಾಳ ಜಾಸ್ತಿ ಸಾರು ಮಾಡ್ದಂಗೆ ಮಾಡಂಗಿಲ್ಲ. ಇದಕ್ಕೊಂದು 5 ನಿಮಿಷ ಮುಚ್ಚಿಬಿಡಮ್ರಿ. ಇವಾಗ ಇದಕ್ಕೆ ಎಷ್ಟು ಮುಚ್ಚಿಬಿಟ್ಟೆ ಅಂತ ಆಯ್ತು ತಾನೇ ಕುದೀತದ. ಕುದ್ಬಳಕ್ಕೆ ಅಷ್ಟತನ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೋತೀನಿ. ನೋಡ್ರಿ ಇವಾಗ ಕುದಿಯಾಗತ್ತದ. ನೋಡ್ರಿ ಕುದ್ಲಿಗತ್ತದ ನೋಡ್ರಿ. ಇದಕ್ಕೆ ಭಾಳ ಕುದಿಸ್ಬೇಡ್ರಿ, ಒಂದೇ ಹುಗ್ದಾಗ ಕುದಿಸಿ ತೆಗಿಬೇಕು. ಯಾಕಂದ್ರೆ ಭಾಳ ಮೆತ್ತಗಾಗಿರ್ತಾವ್ರಿ, ಇಲ್ಲಿಕಂದ್ರೆ ಸ್ವಾದೇ ಹತ್ತಂಗಿಲ್ಲ, ಅಷ್ಟು ಮೆತ್ತಗಾಗ್ತಾವ್ರಿ. ಇವಾಗ ತೆಗೆದು ಬಿಡ್ತೀನಿ ರೀ, ಇದಕ್ಕೆ ಬಂದ್ ಮಾಡಿಬಿಡ್ತೀನಿ. ಮತ್ತೊಂದು ಸ್ವಲ್ಪ ಹುಗ್ದಾಗ ಮೆತ್ತಗಾಗ್ತಾವ್ರಿ ಅಷ್ಟೇ. ನೋಡ್ರಿ ಇಲ್ಲಿ ಚಪಾತಿ ಮಾಡತ್ತೀನಿ. ಇವಾಗ ಒಣಗಿ ಮಾಡಿ ಬಂದೀನಿ. ಇವಾಗ ಚಪಾತಿ ಮಾಡತ್ತೀನಿ ನೋಡ್ರಿ. ಸಮೋಸ ಅಲ್ಲಿಗೆ ಗೊತ್ತಾನತ್ತ, ಅದಕ್ಕಲ್ಲಿಗೆ ಅವನಿಗೆ ಒಂದೆರಡು ಪಟಕನೆ ಮಾಡಿಕೊಡ್ತೇನೆ ರೀ. ಯಾಕಂದ್ರೆ ಅಲ್ಲಿ ಒಂದಕ್ಕೆ ಊಟಕ್ಕೆ ಹಾಕ್ತಾರಲ್ರಿ ಶಾಲ್ಯಾಗ, ಅದ್ರ ಕಾಲಾಗೆ ಅವಾಗ ಮುಂಜಾನೆ ಉಂಡೋದಂದ್ರೆ ಅಲ್ಲಿ ಒಂದಕ್ಕೆ ಕೊಡ್ತಾರೆ ಊಟಕ್ಕೆ. ಇಲ್ಲಿ ಮುಂಜಾನೆ ಅಂತೇಳಿ ಒಂದು ಸ್ವಲ್ಪ ಉಂಡು ಹೋಗ್ತಾನೆ ರೀ ಅಷ್ಟೇ. ಇಲ್ಲಿ ಉಂಡೋದಂದ್ರೆ ಶಾಲ್ಯಾಗ ಉಣ್ತಾನಲ್ಲಿ. ಎಲ್ಲ ಕೆಲ್ಸಕ್ಕೆ ಹೋಗ್ತಾರಂತೇಳಿ ಬಕ್ಕುಳು ಹಿಟ್ಟನಾತ್ರಿ, ಯಾರು ಕೆಲ್ಸಕ್ಕೆ ಹೋಗಲ್ಲಂತ ಜಾಸ್ತಿ ಹಿಟ್ಟೈತೆ ನೋಡ್ರಿ. ಚಂತನ ಉಣ್ತಾರೆ ತೋರಿ ಅವ್ರಿ ರಾಯಣ್ಣ ಎಲ್ಲರು. ಚಂತನದಿಟ್ಟು ಸಾಲಂಗಿಲ್ಲ. ಕೆಲ್ಸಕ್ಕೆ ಹೋಗ್ತಾರಂತೇಳಿ ಜಾಸ್ತಿ ನಾದ್ರಿ ನಾನು ಹೋಗಲ್ಲಂತವ್ರು.
ತಗಡಿನ ಮೇಲಿನ ಚಪಾತಿ ಮಾಡತ್ತೀನಿ ನೋಡ್ರಿ. ಜಲ್ದಿ ಜಲ್ದಿ ಆತ ಅಂಥೇಳಿ ತಗಡಿನ ಮೇಲೆ ಮಾಡತ್ತೀನಿ. ಯಾಕಂದ್ರೆ ಎಣ್ಣೆ ಹಚ್ಚಿ ಎಣ್ಣೆನೂ ಜಾಸ್ತಿ ಹೋಗಲ್ಲ, ಹಿಟ್ಟು ಬುರ್ಬುರ್ನೂ ಕಾಣಲ್ಲ. ಅದಕ್ಕಾಗಿ ಎಣ್ಣೆ ಹಚ್ಚಿ ಮಾಡಾಕತ್ತೀನಿ ತಗಡಿನ ಮೇಲೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೆರೆ ಉಳ್ಳಿ ತೊಗೊಂಡು ತಿದ್ದುಬಿಟ್ಟೆ ಅಂದ್ರೆ ಆಯ್ತು ರೀ. ಜಲ್ದಿ ಆತವನು, ಜಲ್ದಿನೂ ಚಪಾತಿ ಆತಾವ, ಎಣ್ಣೆನೂ ಭಾಳ ಹೋಗಂಗಿಲ್ಲ. ನಮ್ಮ ಮನೆಯವ್ರನ್ನೂ ಕೆಲ್ಸಕ್ಕೆ ಹೋಗಲ್ರಿ. ನಮ್ಮ ಭಾವನೆ ಒಬ್ಬ ಹೊಂಟನ ದೌತಿಗೆ, ಅಂದ್ರೆ ಸಲಪಿನ ದೌತಿಗೆ ಹೋಗ್ತಾರ್ರಿ ಅವರು. ಇವ್ರು ಹೋಗಲ್ರಿ ಸಲಪಿನ ದೌತಿಗೆ. ಯಾಕಂದ್ರೆ ಇಲ್ಲಿ ಊರಾಗ ಸಲಪಿನ ದೌತಿಗೆ ಹೋಗಲ್ರಿ. ಇವ್ರು ಊರಾಗ ಮಾಡಿಲ್ಲ ಸಲಪಿನ ದೌತಿ, ಅದಕ್ಕೆ ಹೋಗಲ್ರಿ. ಅಲ್ಲಿ ಕೆಲಸನೇ ಇಲ್ಲ ಇವಾಗ. ಅಲ್ಲಿ ಇಲ್ಲಿ ಹೊಲ್ದಾಗ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೆಲಸನೇ ಇಲ್ಲರಿ. ಇನ್ನೊಂದು 2-3 ಮಳೆ ಆಗಂದ್ರೆ ಕೆಲಸ ಹತ್ತಾವ್ರಿ. ಅವು ಇವು ಗಳೆ ಹೊಡೆ ಹೊತ್ತ ಇನ್ನೊಂದು 2 ಮಳೆ ಬಿದ್ದು ಅಂದ್ರೆ ಹೋಗ್ತಾರ್ರಿ ಅವ್ರಿಗೆ ಕೆಲ್ಸಿಗೆ. ಅಲ್ಲಿದಿಂದ ಹೊಲ್ಗೋದಾಗೆ ಹೋಗ್ತಾರ್ರಿ ಗಳೆ ಹೊಡೆಯೋದು, ಕಾಂತ ಬಿತ್ಲಕ್ಕತ್ತ ಹೋಗ್ತಾರ್ರಿ ಅವರು. ಮತ್ತು ಆಯಿನೂ ಹೋಗಲ್ರಿ. ಆಯಿನೂ ಇನ್ನೂ ಸ್ವಲ್ಪ ಬಿಸಿಲು ಭಾಳ ಅದ, ದಗಿ ಅದ ಅಂತೇಳಿ ಹೋಗಲ್ರಿ ಆಕಿ. ದಗಿ ಇದ್ದಿತ್ತಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆಕಿನೂ ಹೋಗ್ತಿಳ್ರಿ ದೌತಿಗೆ. ಒಂದು ಸ್ವಲ್ಪ ದಗಿ ಭಾಳ ಅದ ರೀ. ಅಂದ್ರೆ ಭೀ ಇವಾಗ ಮಳೆ ಹೆಂಗೆ ಬರತ್ತದ ಹಂಗೆ ದಗಿ ವಾಡಲಾಗತ್ತದ, ಬಿಸಿಲು ವಾಡಾಗ್ಯದ, ದಗಿನೂ ಭಾಳ ಅದ ಅಂತೇಳಿ ಹೋಗಲ್ರಿ ಆಕಿ ಆಯಿ. ನೋಡಿರಿ ಚಪಾತಿ ಎಷ್ಟು ಚಂದ ಬರ್ಲಾಗತ್ತೇಳಿ. ಆಯ್ತು ನೋಡ್ರಿ ಚಪಾತಿನೂ. ನೋಡಿರಿ ಚಪಾತಿ ಎಷ್ಟು ಸ್ಮೂತಾಗಿ ಬಂದವ ಅಂತೇಳಿ, ಎಷ್ಟು ಮೆತ್ತಗಾಗ್ಯಾವು ಮತ್ತು ಎಷ್ಟು ಚಪಾತಿ ಆಗ್ಯಾವು. ಇವಾಗ ಹಾಗೆ ಉಣೋರು ಉಂಡಾರ್ರಿ ಚಪಾತಿ. ಉಂಡ್ಕೆರೆ ಇಷ್ಟು ಉಳ್ದವ್ರಿ ಚಪಾತಿ. ಮುದ್ದೆ ಮಾಡಿ ಹಿಡಿದ್ರೆ ಒಂದೇ ಮುಟ್ಟಿಗೆ ಆಗ್ತದ ನೋಡ್ರಿ ಚಪಾತಿ. ಅಟ್ಟು ಮೆತ್ತಗಾಗ್ಯಾವು ಮುದ್ದೆ ಮಾಡಿ ಹಿಡಿದ್ರೆ ಒಂದು ಸ್ವಲ್ಪ ಎಲ್ಲಿ ಏನೂ ಆಗಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಅವರು ಬಟ್ಟೆ ಹಿಡಿತಾವ ಹಾಗೆ. ನಾನು ಜಳಕ ಮಾಡಿಲ್ಲ, ನಾನು ಬಕೆಟ್ ನೀರು ತೊಗೊಂಟಾಳ್ರಿ. ಈಗ ಜಳಕ ಮಾಡ್ಬೇಕು ನಾನು. ಅವರು ಬಗೆಣ ಹಿಡಿತಾಳ ಆಕಿ, ಇದು ಮಾಡ್ಲತ್ತಾಳ್ರಿ ಇವಳು. ತುಂಬಣ್ಣ ಇನ್ನು ಜಳಕ ಮಾಡಿಲ್ರಿ, ಜಳಕ ಮಾಡ್ಬೇಕು. ಬಳಸಂಬ ಈಗ ಮೈ ತೊಗೋಬೇಕ್ರಿ. ನೀರು ಬಸ್ಬಿಟ್ಟ. ಯಾವ ಟೈಮ್ 11 ಗಂಟೆ ಆದ್ರೂ ಮೈ ತೊಗೊಂಡಿಲ್ರಿ ನಾನು. ಈಗ ತೊಗೊಳ್ತೀನಿ ನೋಡ್ರಿ ಸದ್ಯ ಸಾಕು. ಚಾ ಮಾಡ್ತಾಳ. ಒಟ್ಟು ಕಾಲಿಗೆಲ್ಲ ಮಣ್ಣು ಹಚ್ಕೊಂಡಾಳ್ರಿ. ತಳಗ ಹಸಿ ನೆಲ ಅದ್ರಿ, ಅದಕ್ಕೆ ಒಟ್ಟು ಮಣ್ಣು ಹಚ್ಕೊಂಡು ಆಡತಾಳ್ರಿ. ಮತ್ತು ಎತ್ತಿ ಪಲ ಮೇಲೆ ತೊಂದು ನೋಡ್ರಿ ಈಕಿಗೆ. ಅಷ್ಟು ಇಲ್ಲಿ ತಳಗ ಪೂರ ಮಣ್ಣೆ ಅದ ನೋಡ್ರಿ. ಇದು ಹಸಿ ಅದ, ಮಳೆ ಬಂದಲ್ರಿ, ಹಸಿ ಅದ ರೀ. ಇಲ್ಲಿ ನೋಡ್ರಿ ಎಷ್ಟಾಗ್ಯಾವ ಆಗ. ಒಟ್ಟು ಮೈಲಿತಾವ್ರಿ ಅದೆಲ್ಲ. ಇದು ಹಚ್ಚಿದೆವು ಅಂದ್ರೆ ಭೀ ಜರ ಕಮ್ಮಿ ಆಗ್ಯಾವ. ಹಾಂ ಕೈ ಕಮ್ಮಿ ಆಗ್ತಾವ, ಒಂಥರ ಲೇಟ್ ಆಗ್ತದ. ಅದಕ್ಕೆ ಜರ ಕಮ್ಮಿ ಅನ್ಸಲ್ತಾವ್ರಿ. ಮೊನ್ನೆ ಬಕ್ಕಳು ಇದ್ದೆವು. ಏನಾವು ಅವೇನು ನೋಡ್ತೀವಿ ಮತ್ತು ಅವು ಹಂಗೆ ಕಿಡ್ತೇವಕ್ಕ. ಹೌದು ಮ್ಯಾಲೆ ಇಡೋಲ್ಲ ಅವು. ನೋಡ್ರಿ ಅವು ಇದು ಇಡ್ತಾಳ. ಅವು ಮೊದಲಿನ ಒಳಗೆ ಅಲ್ಲೇ ಅದ್ರೊಳಗೆ ಇದ್ದೀವಿ ರೀ. ಅವು ಅದ್ರೊಳಗೆ ಇಡ್ತಾಳ. ನಾನು ಇನ್ನಾಗ ತೆಗೆದಿದ್ದ. ಇವತ್ತು ನಮ್ಮ ಅಣ್ಣ ಹೋಗಿಲ್ರಿ, ಕೆಲ್ಸಕ್ಕೆ ಹೋಗಿಲ್ಲ. ಮನ್ಕೊಂಡ್ರಿ, ಸ್ವಲ್ಪ ಆರಾಮ ಇರಲ್ಲ ಬಿಟ್ಟಾಗ ಮನ್ಕೊಂಡ್ರಿ. ಇಬ್ಬರು ಮುಂದೆ ಊಟ ಮಾಡುತ್ತಾರ್ರಿ. ಚಪಾತಿ ಸಾರು ಉಳ್ತಾರ. ಟಿ ನೋಡ್ಕೋತಿ ಊಟ ಮಾಡಿರ್ತಾರೆ ನೋಡ್ರಿ. ಇಲ್ಲಿ ಟಿ ವಿ ಅದ ನೋಡ್ರಿ, ಒಳಗೆ ಟಿ ವಿ ನೋಡ್ಕೋತಿ ಊಟ ಮಾಡಿರ್ತಾರ. ರಚ್ಚ ನೋಡ್ರಿ ಬಂದಿದ್ದು ನೀರಿಗೆ ಬಂದು ನೀರು ಅಡಿಕೆಗ್ಯದ. ನೀರು ಕುಡ್ಲಿಕ್ಕೆ ಬಂದು ನಿಂತ ನೋಡ್ರಿ. ಈಗ ನೀರು ಕುಡಿಸ್ಬೇಕಾಗಿ ರೀ. ಕುಡ್ಲಿತ್ತು ನೋಡ್ರಿ ನೀರು ಅಡಕೈತಂದ್ರೆ ಇಲ್ಲಿ ಬಂದು ನಿಂತು ಬಿಡ್ತಾಳ. ಸಾಕು ಹ್ಯಾಂಗ ಮಾಡ್ತಾಳ ನೋಡ್ರಿ. ಇನ್ನೊಂದಿಟ್ಟತ್ತ ಕೈ ಮಾಡ್ಲತ್ತಾಳ. ಸಾಕು ಬಿಡು. ಮಾನಿಕೆ ಹೆಂಗೆ ಕೊಯ್ದಿಟ್ಟ ನೋಡ್ರಿ, ತಿರ್ಲತ್ತಾಳ ಕೂತ್ಕೊಂಡು. ನಾನು ತಿನ್ನಂಗಿಲ್ಲ ಮಾನಿಕೆ, ತಿನ್ನಂಗಿಲ್ಲ ರೀ ನಾನು. ಆಕಿನ
ತಿಂತಾಳ. ಯಾಕಂದ್ರೆ ಅವು ಊಟ ನೀಡೋದು ಒಟ್ಟ ತಿಂದಿಲ್ಲ ನಾನು ಮಾನ್ಕಾಯಿ ಅವತ್ತು ಅವ್ರಿಗೆ ತಿಂತಾರೆ, ಅವ್ರಿಗೆ ತಂದು ಕೊಡ್ತೀನಿ ರೀ, ಅವ್ರಿಗೆ ತಿಂತಾರೆ, ಹೊಸಮನ್ ತಿಂತಾರೆ ರೀ, ನಾನು ತಿನ್ನಂಗಿಲ್ಲ. ಅದಕ್ಕೆ ರಚ್ಚೋಲ್ಲ ನೋಡ್ರಿ ರಾಯಾಗ ಅವ್ರ ಮಮ್ಮಿ ಸಾಲಿ ಕಲಿಸ್ತಾಳ. ಈಗ ಫಸ್ಟ್ ಏನು ಮಾಡ್ಬೇಕು ಹಿಂಗೆ ಹಾಂ ಮಾಡಿ ಆಮೇಲೆ ನೀವು ಮಾಡ್ಬೇಕು, ಆಮೇಲೆ ನೀವು ಮಾಡ್ಬೇಕು ಮಾಡಿ ಇವಾಗ ನೀವು ಮಾಡ್ಬೇಕು. ಹಾಂ ಹಾಂ ಮತ್ತೊಂದು ಅವನಿಗೆ ಸಾಲಿ ಕಳಿಸ್ಬೇಕತ್ತೇವು, ಕಳ್ಸೋದಾಗಲಿದ್ರಿ ಯಾ ಮಾಡಿದರು ಕೈಯಾಗ ದುಡ್ಡು ಇರೋ ಬಿಟ್ಟಾಕ ಕಳ್ಸೋದಾಗಲಿದ್ರಿ. ಈ ವರ್ಷ ಹಾಕ್ಬೇಕ್ರಿ ಸಾಲಿಗೆ ಅವನಿಗೆ. ಮೋಟರ್ ಐತ್ರಿ, ಮಿಕ್ಸರ್ ಐತಿ, ಕೂಲರ್ ಐತ್ರಿ, ನಿಮಗೇನು ಬೇಡಿದ್ದು ಕೊಡ್ತೀವಿ ರೀ. ಇದರೊಳಗೆ 10 ಅಂದ್ರೆ ಇದು 3000 ಮ್ಯಾಗ ಐತ್ರಿ ಕಿಮ್ಮತ್ತ. ನಮ್ಮ ಕಡೆ ಬರೀ 1900 ರೂಪಾಯಿಗೆ 1000-1500 ರೂಪಾಯಿ ಕಡಿಮೆ ರೀ. ಈಗ ಅದು ಅದ್ರೊಳಗೆ ಹತ್ತಲೇನು ರೊಕ್ಕ ಕೊಡ್ತೀರಿ? ರೊಕ್ಕ ತುಂಬಿಕೆ ತಗೊಳುದು ರೀ. ಹಾಂ ಅದು 3000 ಮ್ಯಾಗ ಎಷ್ಟು ಅದ ರೀ? 1900 ರೂಪಾಯಿ ಎಲ್ರಿ ಸದ್ದ ಎಲ್ಲ ಗಾಡಿ. ಈಗ ಫಸ್ಟ್ಗೆ ಹಚ್ಚಿದ್ರೆ ಎಷ್ಟು ಅದ ರೀ ರೊಕ್ಕ? ಗಾಡಿ ಕರ್ತೀನಿ ಫಸ್ಟಿಗೆ ಚೀಟಿ ಹರ್ಲಿಕ್ಕೆ 100 ರೂಪಾಯಿ ಕೊಟ್ಟಾರ. 100 ರೂಪಾಯಿ ಕೊಟ್ಟು ಚೀಟಿ ಹರಿದೆ ಅಲ್ಲ, ಇದು ಕಾರ್ಡ್ ಅದಲ್ಲ, ಇದ್ರ ಮ್ಯಾಲ ಏನ್ರ ಹತ್ಲಿಲ್ಲಲ್ಲ ರೊಕ್ಕ ಒಳಗ್ ಕೊಡ್ತಾರತ್ತ. ಇದರೊಳಗೆ ಏನೋ ಹತ್ಲಿಕ್ಕಂದ್ರೆ ರೊಕ್ಕ ಒಳ್ಳೆ. ಇದ್ರೊಳಗೆ ಹತ್ಲಿಲ್ಲ ಅಂದ್ರೆ ಇದರೊಳಗೆ ಹತ್ತಂದ್ರೆ ರೊಕ್ಕ ಇಲ್ರಿ, ಇದ್ರಾಗ ಏನ್ ಬಿ ಕೊಡ್ತೀರಿ ಕೊಡ್ತೀವ್ರಿ. ಇದರೊಳಗೆ ಮತ್ತೆ ಇವ್ರೊಳಗೆ ಹತ್ತದಂದ್ರೆ ರೊಕ್ಕ ಕೊಡ್ಬೇಕ್ರಿ ನಾವು. ಅದು 3000 ಮ್ಯಾಗ ಐತ್ರಿ, ನಮ್ಮ ಕಡೆ ಬರೀ 1900 ರೂಪಾಯಿ ಸಿಗ್ತೈತಿ. ಇದ್ರೊಳಗೆ ಏನ್ರ ಹತ್ತಲ್ಲ 1900 ರೂಪಾಯಿದಾಗ ಕೊಡ್ತಾರಂತವ್ರು. ಇದು ಎದ್ರ ಬ್ಯಾಟ್ರಿ ಇದೆ? 4 ಬಲ್ಬ್ ಹತ್ತಾವ್ರಿ. ಹಾಂ ಹೋಮ್ ಥಿಯೇಟರ್ ತಗೋರಿ, ಕೂಲರ್ ತಗೋರಿ, ಮೋಟರ್ ತಗೋರಿ, ಕಾತಿನ ಚಗಡಿ ತಗೋರಿ, 3 ಲೀಟರ್, ಇದು 3 ವರ್ಷ ತಗೋರಿ. ಏನು ಬೇಡಿದ್ದು ಕೊಡ್ತೀವಿ. ಇದರೊಳಗೆ ಹತ್ತಂದ್ರೆ ಒಂದು ಪೀಸ್ ಏನು ಬೇಡಿದ್ದು 100 ರೂಪಾಯಿದೊಳಗೆ ಬರ್ತೈತಿ. 1 ಲೀಟರ್ ಕೊಟ್ಟೈತಿ ರೀ ಕಾಡಿಂದ. ನಿಮಗೇನು ಲಾಸ್ ಇಲ್ಲ, 100 ರೂಪಾಯಿ ಫೀ ಐತಿ. ಸಣಗಳು ಇಂಥದ್ದೇ ಹರಿದಿರ ಸಣಗಳು ಅವ್ರಿಗೂ ಏನೋ ಗ್ಯಾಸಿನಲ್ಲಿ ಏನೇನೋ ಹಚ್ತೇವೆ. ಏನು ಬೇಡಿದ್ದು ಕೊಡ್ತೀವಿ ಬಿಡ್ರಿ. 10 ಗಂಟೆ ರೊಕ್ಕ ಒಳ್ಳೇದಾವ್ರಿ ರೀ. ಹಾಂ 10 ಗಂಟೆ ರೊಕ್ಕ ಒಳ್ಳೇದಾವ್ರಿ. 10 ಮೇಲೆ ಕೊಡ್ರಿ ನಾವು, 10 ಗಂಟೆ ಕೊಡ್ಬೇಕು. ಮತ್ತೆ ಮಳೆ ಚಾಲು ಆಯ್ತು ನೋಡ್ರಿ. ಅದಕ್ಕೆ ಫುಲ್ಲು ಮತ್ತೆ ಮಾಡೆಲ್ಲ ಆಗ್ಯದ್ರಿ ನೋಡ್ರಿ. ಹ್ಯಾಂಗ ಆಡ್ಲತ್ತಾನ ರಾಯ. ಇಲ್ಲಿ ನೋಡ್ರಿ ಈಕಿ ನಿಂತಳ, ಇವಿಷ್ಟು ಬಾಂಡೆ ತೆಗ್ದತ್ತ. ಮಳೆ ಹೊಂಟದ್ರಿ, ಅದಕ್ಕೆ ಮಳೆ ಹೊಂಟದಲ್ರಿ. ನಾವು ಹೊರಗೆ ಹೋಗಿ ಬಾಂಡೆ ತೆಗಿಬೇಕಲ್ಲ, ಆದ್ರೆ ಮಳೆ ಹೊಂಟದ. ಸುಮ್ಮನೆ ನಿಂತಾಳ್ರಿ ಇಲ್ಲಿ. ಮಳೆ ತಿಕ್ಬೇಕ್ರಿ ಇವಾಗ ಬಾಂಡೆ. ಈಗನ ಮಳೆ ಕಟ್ಟಾಯ್ತು ಅಂತ ತಿಕ್ಬೇಕು. ಮಳೆ ಕಟ್ಟ ಸಣ್ಣ ಹೊಂಟದ್ರಿ, ಕಟ್ಟಾಗನು ತಿಕ್ತಾಳ್ರಿ. ಅದಕ್ಕೆ ಹೇ ಬಾರಪ್ಪ ಇಲ್ಲಿ ಕಡೆ ಬಾ. ಅದಕ್ಕೆ ಸಣ್ಣ ಮಳೆ ಹೊಂಟದ ನೋಡ್ರಿ. ಜಗ್ಗುಲಿ ಆಯ್ತು ನೋಡ್ರಿ ಮಳೆ. ಟೈಮ್ 6 ಗಂಟೆ 5:30 ಎಲ್ಲ ಟೈಮ್ ಆಗ್ತದೆ ರೀ. ನೋಡ್ರಿ ಮಾಡಿ ಇರಲ್ಲ ರೀ, ಮಳೆ ಹೊಂಟದ್ರಿ ಜಾಸ್ತಿ. ಯಾಕಂದ್ರೆ ಸ್ವಲ್ಪ ಮಾಡಿ ಅಂದ್ರೆ ಮಳೆ ಜಗ್ಗುಲಿ ನೋಡ್ರಿ. ಏಕಟ್ಟು 2-3 ದಿನ ಆಯ್ತು ಏಕಟ್ಟು ಹತ್ಲತ್ರಿ ಮಳೆ. ಅದಕ್ಕೆ ಇಲ್ಲಿ ನೋಡ್ರಿ ಆಡ್ಲತ್ತಾಳಕ್ಕೆ ಚಂದಾಗಿ 2 ಆಡ್ಲತ್ತಾರ ನೋಡ್ರಿ. ಇಲ್ಲಿ ಹೊಸ 2 ಮಂದಿ ಸಣ್ಣ ಚುಕೊಳಪಿಲಿ ಆಡತ್ತಾರೆ ರೀ. ಜಗಲಿ ಬತ್ತ ನೋಡ್ರಿ ಮಳಿ ನೋಡ್ರಿ. ಏಕಟ್ಟು ಮಳಿ ಸಣ್ಣ ಐತೈತೆ ಮಳಿ. ನಾಯಿ ಕುನಿ ನೋಡ್ರಿ ಅಲ್ಲಿ ಹ್ಯಾಂಗೆ ಕೂತದ, ಅದು ಚಂದ ಕೂತದ, ಜಾಗಿ ಕೂತದ್ರಿ. ಅದು ನಿನ್ನೆ ಮನೆಗೆ ಬಂದಿತ್ತು ಬರ್ಲಾಗ್ಯದ ರೀ. ಅದಕ್ಕೆ ಅಲ್ಲೇ ಕೂತದ್ರಿ, ಅದು ಹೆಂಗೆ ಬಡ್ದಾಡತ್ತೆ ನೋಡ್ರಿ. ಅದಕ್ಕೆ ಮಳೆ ಹತ್ತಂಗಿಲ್ಲ ರೀ. ಅದಕ್ಕೆ ಹೋಗಿ ಬುಟ್ಟ್ಯಾಗ ಪಲಂಗ್ ಬಿಡೋ ಕೂತದ್ರದು ನೋಡ್ರಿ. ಫ್ರೆಂಡ್ಸ, ಇಲ್ಲಿ ತಕ್ಕ ವಿಡಿಯೋ ನೋಡಿದ್ರಲ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ. ಈಗ ಮಳೆ ಹೊಂಟದ ನೋಡ್ರಿ. ಬೇಕಾದ್ರೆ ಪೂರ ಮಾಡಾಗ್ಯದ್ರಿ, ಫುಲ್ ಮಾಡಾಗ್ಯದ. ಅದಕ್ಕೆ ಹನ್ನೇನೇ ಕಡ್ಡಿದ್ದ ರೀ ಮಳೆ ನೋಡ್ರಿ. ಮಳೆ ಹೊಂಟದ ನೋಡ್ರಿ, ಇಷ್ಟು ತೊಯ್ದದ ರೀ. ಅದಕ್ಕೆ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾಯಿದ್ರಿ. ಮತ್ತು ಮುಂದೆ ನೋಡಿ ಸಿಗ್ತೇವೆ ರೀ. ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಹೊಸ್ತರು ಯಾರಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೆ ನಮಸ್ಕಾರ ರೀ. ಬಾಯ್.